ಮಾಡ್ತೀರಾ? ಆತರ ಆದ್ರೂ ಓಕೆ. ಅದೇ ಆಗೋದು ಮುಂದೆ. ಏನ್ ಮುಂದೆ? ತೆರಿಗೆ. ಇಲ್ಲ ಇಲ್ಲ, ಜಾಬ್ ಕೂಡ ಆದ್ಮೇಲೆ ಹೇಳಿದ್ದು. ಜಾಬ್ ಆದ್ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೋದೇನೋ? ಆಗ್ಲೂ ಅನುಮಾನನಾ? ನಿಮ್ಗೂ ನಿಮ್ ಅಣ್ಣನ್ ತರ ಹುಡ್ಗಿರಂದ್ರೆ ಆಗಲ್ಲ ಅನ್ನೋ ಕಾಯಿಲೆ ಇದ್ಯಾ? ಹಾಗೇನಿಲ್ಲ. ಸೆಟ್ಲ್ ಆದ್ಮೇಲಾದ್ರೂ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀರಾ? ಮಾಡ್ತೇನೆ. ಅಯ್ಯೋ, ಮಾತಾಡ್ಕೊಂಡು ನಿಂತ್ಬಿಟ್ರೆ ಮನೆ ಬೇಡ ಮಠ ಬೇಡ, ಇಲ್ಲೇ ಬೆಳಕಟ್ಬಿಡ್ತೀರಾ. ಬನ್ರಿ. ಹಲೋ, ಏನ್ ಕೂರಕ್ ಹೋಗ್ತಿದ್ದೀರಾ? ಸ್ಟಾರ್ಟ್ ಮಾಡ್ಕೊಡಿ. ಹಾ ಬನ್ನಿ. ಮಾವ ಬಂದ್ಬಿಟ್ಟಿದ್ದಾರೆ. ಮಾವ, ನೀವ್ ಯಾವಾಗ ಬಂದ್ರಿ? ಅತ್ತೆ ಮತ್ತೆ ಅಜ್ಜಿ ಅವರೆಲ್ಲ ಅವ್ರ ರೂಮಲ್ಲಿ ಇದ್ದಾರಮ್ಮ. ನಾನು ಒಂದ್ ಸ್ವಲ್ಪ ಹೊತ್ತು ಒಬ್ನೇ ಕೂತಿರ್ಬೇಕು, ಅದಕ್ಕೆ ಹೇಳಿದ್ದೀನಿ. ನೀನು ಹೋಗು. ಮಾವ, ನಾನ್ ಈ ಮನೆಗ್ ಬಂದಾಗಿಂದ ನಾನ್ ನಿಮ್ಮನ್ನ ಈ ತರ ಯಾವತ್ತೂ ನೋಡಿಲ್ಲ. ಅವತ್ತು ರೂಮಲ್ಲೂ ಟೆನ್ಷನ್ ಮಾಡ್ಕೊಂಡಿರೋದ್ ಬಿಟ್ಟು. ಏನಾಯ್ತು ಪ್ಲೀಸ್ ಹೇಳಿ ಮಾವ. ಅವತ್ತೇ ಹೇಳಿದ್ನಲ್ಲಮ್ಮ, ಏನು ಕೇಳ್ಬೇಡ ಅಂತ. ಅದೇನು ಅಂತ ಹೇಳಿ ಮಾವ. ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ, ಕಾಳಜಿ ಪ್ರಶ್ನೆ. ನಾನು ನಿನ್ನನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ರೆ ನಿನಗೆ ಇದರಿಂದ ಅಪಾಯ ಆಗೋ ಸಾಧ್ಯತೆ ಇದೆ. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಅಪಾಯದ ಬಗ್ಗೆ ಯೋಚನೆ ಮಾಡ್ಬೇಡಿ ಮಾವ. ನೀವ್ ಈ ತರ ಗಾಬರಿ ಪಟ್ಕೊಂಡಿದ್ದು ನಾನ್ ಸೇಫ್ ಆಗಿದ್ರೆ ಅದ್ರಲ್ಲಿ ಏನಿದೆ ಹೇಳಿ? ನಾನು ಯಾವ್ದ್ರ ಬಗ್ಗೆನೂ ಕೇರ್ ಮಾಡಲ್ಲ. ನೀವು ನನ್ನ ಅಪ್ಪನ ತರ. ನನ್ನಪ್ಪ ಈ ತರ ಕೂತಿದ್ರೆ ಮಗಳಾಗಿ ನಾನು ಸುಮ್ಮನೆ ಇರಕ್ಕಾಗುತ್ತಾ ಮಾವ? ನಾನು ನಿಮ್ ಮಗಳು ಅನ್ಕೊಂಡೆ ಹೇಳಿ ಮಾವ. ಯಾಕಂದ್ರೆ ಇಷ್ಟೊಂದು ಹಣ ನನಗೆ ಯಾರೋ ಕೊಟ್ಟಿರ್ಲೇಬೇಕಲ್ವಾ? ಈಗ ನೀನು ಇದನ್ನ ನನಗೆ ಕೊಟ್ಬಿಟ್ರೆ ಆಮೇಲೆ ನಿನಗೆ ಕೊಟ್ಟವ್ರಿಗೆ ಏನು ಉತ್ತರ ಹೇಳ್ತೀಯ? ನನಗೆ ಕೊಟ್ಟೆ ಅಂತ ಹೇಳಿದ್ರೆ ಆಗ್ಲೂ ನನ್ ಗುಟ್ಗಳೆಲ್ಲ ಹೊರಗೆ ಬರುತ್ತೆ. ಯೋಚನೆ ಮಾಡ್ಬೇಡಿ ಮಾವ. ನಿಮಗ್ ಕೊಟ್ಟೆ ಅಂತ ನಾನು ಯಾರಿಗೂ ಹೇಳಲ್ಲ. ಚಿಂತೆ ಮಾಡ್ಬೇಡಿ. ನಿಮಗ್ ಬಂದಿರೋ ಅಪಾಯದಿಂದ ಮೊದಲು ತಪ್ಪಿಸ್ಕೊಳ್ಳಿ. ಇನ್ನೊಂದ್ಸಾರಿ ಯೋಚನೆ ಮಾಡು ಮಗಳೇ. ಯೋಚನೆ ಮಾಡೇ ಹೇಳ್ತಿದ್ದೀನಿ ಮಾವ. ತಗೊಳ್ಳಿ, ಮೊದಲು ಈ ಚಿಂತೆಯಿಂದ ಆಚೆ ಬನ್ನಿ. ವೇದಾಂತ್ ಭವನ ಇಂಪ್ರೆಸ್ ಮಾಡೋದಕ್ಕ? ಹಾಗೆಲ್ಲ ಏನೂ ಇಲ್ಲ. ತುಂಬಾ ಟೈಮ್ ನಂತರ ಈಗ ಹೋಗ್ತಿದ್ದೀನಲ್ವಾ, ಅದಕ್ಕೆ ನಿಂಗೆ ಹಾಗೆ ಅನ್ಸ್ತಿದೆ ಅಷ್ಟೇ. ಸುಮ್ನೆ ವಯಸ್ಸಿಗೆ ಮೀರಿದ ಕಲ್ಪನೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಕ್ಕ, ನೀನ್ ಸುಳ್ಳು ಹೇಳ್ತಾ ಇದ್ಯಾ ಕಣೆ. ನನ್ನ ಮತ್ತೆ ನಿನ್ ವೇದಾಂತ್ ಭವನ್ ಮಧ್ಯೆ ಅಂತದ್ದೇನೂ ಇಲ್ಲ ಕಣೆ. ಯಾಕೋ ಸುತ್ತೋಗಿರೋ ಸ್ಮೆಲ್ ಬರ್ತಿದೆಯಲ್ಲ? ನನಗೂ ಲೈಟ್ ಆಗಿ ಬರ್ತಿದೆ. ಯಾವುದೋ ಸಿಂಕ್ ಆಗ್ತಾ ಇಲ್ಲ. ಎಲ್ಲಿ ಏನೇ ಮಿಸ್ ಆದ್ರೂ ಒಂದ್ ಕಡೆ ಲಿಂಕ್ ಆಗ್ಲೇಬೇಕು. ಕ್ರಿಮಿನಲ್ ಎಷ್ಟೇ ಬ್ರಿಲಿಯಂಟ್ ಆದ್ರೂ ಒಂದಲ್ಲ ಒಂದ್ ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ನನ್ ಪ್ರೆಗ್ನೆನ್ಸಿ ಬ್ರೈನ್ ತುಂಬಾನೇ ಶಾರ್ಪ್ ಇದೆ. ಇದನ್ ಕಂಡು ಹಿಡ್ದೇ ಹಿಡಿಯತ್ತೆ, ನೋಡ್ತಾ ಇರು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಇನ್ಫ್ಯಾಕ್ಟ್ ನಾನೇ ಬೇಗ ಬಂದೆ. ನಾನು ಇವತ್ತು ಇನ್ನೊಬ್ಬರನ್ನ ಮೀಟ್ ಮಾಡೋದು ಕೂಡ. ಸರ್, ಇವತ್ತು ನಿಮ್ಮ ಶೆಡ್ಯೂಲ್ ಕೂಡ ಕ್ಲಿಯರ್ ಇದೆ.
ನಿನ್ಗೆ ಲವ್ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಐ ಥಿಂಕ್ ಇಟ್ಸ್ ಟೂ ಲೇಟ್. ಎಂತ ಏನ್ ಹಾಗಂದ್ರೆ ಲವ್ ಮಾಡದೇ ಇರೋ ಹುಡುಗಿರ್ ಟ್ರೈನು ಯಾವಾಗ್ಲೂ ಹೊರಟೋಗಿದೆ. ನೀನು ಲೇಟ್ ಆಗಿ ಟಿಕೆಟ್ ತಗೊಳಕ್ ಬಂದಿದ್ಯಾ, ಇನ್ನ ನೀನು ಟಿಕೆಟ್ ತಗೊಳಲ್ಲ ಅನ್ಸುತ್ತೆ. ಯಪ್ಪ, ರೋಡು, ಆಫೀಸು, ಪಾರ್ಕು ಎಲ್ಲಾನು ಒಂದು ಮಾಡ್ಬಿಟ್ರಲ್ಲಪ್ಪ. ಮೊದ್ಲು ಹೋಗಿ ಇಲ್ಲಿನ CCTV ಫುಟೇಜ್ನ ಡಿಲೀಟ್ ಮಾಡ್ಬೇಕು. ಇವರಿಬ್ರು ಒಂದಾಗ್ಲಿ ಅಂತ ನಾನೇ ಬೇಡ್ಕೊಂಡು ಇವಾಗ ಎಂತ ದೊಡ್ಡ ಟಾರ್ಚರ್ ಆಯ್ತಪ್ಪ. ದಿನ ಈ ರೊಮ್ಯಾಂಟಿಕ್ ಸೀನ್ಗಳನ್ನೆಲ್ಲ ಕಣ್ಣಾರೆ ನೋಡ್ಬೇಕಲ್ಲ ನಾನು. ಮಿಂಗಲ್ ಆಗಿರೋ ರೊಮ್ಯಾನ್ಸ್ ನ ಸಿಂಗಲ್ ಆಗಿರೋರು ನೋಡಿದ್ರೆ ಹೆಂಗ್ ತಡ್ಕೊಳ್ತದೆ ಹೇಳಿ ಜೀವ. ಮಾತು ಕೊಟ್ಟಿದ್ದೀನಿ, ಹಾಗಾಗಿ ನಿಜ ಅಂತೂ ಹೇಳಕ್ಕಾಗಲ್ಲ. ಅಲ್ಲಿಗೆ ನಾನೇನಾದ್ರೂ ಸುಳ್ಳು ಕತೆನ ಕಟ್ಲೇಬೇಕಾಗುತ್ತೆ. ಆದ್ರೆ ವಿಕ್ಕಿ ನನ್ನ ಮಧ್ಯೆ ಹಾಳಾಗಿದ್ದ ಸಂಬಂಧ ಈಗ ತಾನೇ ಸರಿ ಹೋಗ್ತಾ ಇದೆ. ನಾನು ಸುಳ್ಳು ಹೇಳಿದ್ದವ್ರಿಗೆ ಗೊತ್ತಾದ್ರೆ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟಕ್ಕೂ ನನಗೆ ಸುಳ್ಳನ್ನ ಸರಿಯಾಗಿ ಹೇಳೋಕ್ಕೂ ಬರಲ್ಲ. ಕೃಷ್ಣ ಎಂತ ಕಷ್ಟಕ್ಕೆ ಸಿಗಾಕ್ಸ್ಬಿಟ್ಟ ನನ್ನನ್ನ. ಹಾಯ್ ಆಂಟಿ, ಅಗ್ರಜ ಫೋನ್ ಮಾಡಿದ್ದ. ಅವ್ನು ಕೊಟ್ಟಿರೋ ಅಮೌಂಟ್ ನ ಯಾರಿಗೋ ತಲುಪಿಸ್ಬೇಕಂತೆ, ಅದೊಂದು ಸ್ವಲ್ಪ ಕೊಡ್ತೀರಾ? ಅಷ್ಟ್ರಲ್ಲಿ ಬಾಸ್ ಏನಂದ್ರಿ ಅಂತ ಕೇಳ್ಬಿಟ್ರಲ್ಲ. ಶಡಪ್ ಅಂತ ಹೋಗ್ಲಿ ಬಿಡಿ ವೇದಾಂತ್. ಕಾಂತ ನೆನೆ ಹೇಳಿದಲ್ಲ ನೆನಪಿದೆ ತಾನೆ? ನಿನ್ನೆ ನಾನು ಏನೂ ನೋಡಿಲ್ಲ, ನಂಗೇನೂ ಗೊತ್ತಿಲ್ಲ. ನೆನ್ನೆದು ಕಂಪ್ಲೀಟ್ ಮೆಮೊರಿ ಡಿಲೀಟ್ ಆಗೋಗಿದೆ. ಹಬ್ಬ, ಈಗ ಸಮಾಧಾನ ಆಯ್ತು. ಅಷ್ಟೊಂದು ರಿಲ್ಯಾಕ್ಸ್ ಆಗ್ಬೇಡ. ನನ್ನ ಕಂಪ್ಲೀಟ್ ಮೆಮೊರಿ ಡಿಲೀಟ್ ಆಗಿದೆ ಅಂದ್ರೆ ಅದ್ರ ಜೊತೆಗೆ ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಗಳು ಕೂಡ ಡಿಲೀಟ್ ಆಗಿರುತ್ತೆ. ಅಯ್ಯಯ್ಯೋ ಇಲ್ಲ ಬಾಸ್, ದೇವ್ರಾಣೆ ಇಲ್ಲ. ಮುಂದಾಗೋ ನನ್ನ ಹೆಂಡತಿ ಮಕ್ಳ ಮೇಲೆ ಆನೆ. ನಾನು ಯಾರಿಗೂ ಹೇಳಲ್ಲ, ನನಗೆ ಏನು ಗೊತ್ತೇ ಇಲ್ಲ. ಮನೆ ಮಂದಿಗೆಲ್ಲ ಅನ್ನಂಗ್ ಆಗ್ಬಿಡುತ್ತಾ ನಾನು ಲವ್ ಮಾಡಿದ್ರೆ? ನಮ್ ಏರಿಯಾ ಜನಕ್ಕೆ ನಮ್ ಮನೆ ಹುಡುಗಿರ್ಗೆಲ್ಲ ಲವ್ ಮಾಡೋದೇ ರೋಗ ಅನ್ಕೊಂಡ್ಬಿಡಲ್ವಾ? ಏರಿಯಾ ಜನರ ಕತೆ ಆಮೇಲೆ. ಅಪ್ಪಂಗೂ ಅಮ್ಮಂಗೂ ನನ್ ಲವ್ ಮಾಡೋ ವಿಚಾರ ಗೊತ್ತಾದ್ರೆ ಅವ್ರು ಏನ್ ಅನ್ಕೊಳಲ್ಲ. ಪಾಪ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನ್ನ ಹತ್ರ. ಅಪ್ಪ ಅಮ್ಮನವರೆಗೂ ಹೋಗೋದು ಆಮೇಲೆ. ಮೊದ್ಲು ನಾನು ಧ್ರುವನ್ ಲವ್ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾದ್ರೆ ಅವನ್ ಹೇಗ್ ರಿಯಾಕ್ಟ್ ಮಾಡ್ಬೋದು? ಶಾಕ್ ಆಯ್ತಾ? ಬೆಚ್ಚ ಬಿದ್ಯಾ? ಮನೆಯವರೆಲ್ಲ ನಿಂಗೆ ಇವಿಲ್ ಡೆಡ್ ದೇವ ಅಂತ ಕರೀತಾರೆ. ನಿನ್ನೆ ನೋಡಿ ನಾವ್ ಎದುರ್ಕೋಬೇಕು. ಈಗ ನೀನ್ ಎದುರ್ಕೊಂಡ್ರೆ ಹೇಗೆ? ನೀನು ನಾನ್ ಮಾತಾಡೋದನ್ನ ಕೇಳಿಸ್ಕೊಂಡ್ಯಾ? ನೀನ್ ಮಾತಾಡ್ತಿದ್ಯಾ? ಇಲ್ವಾ? ದೆವ್ವ ಅಂತಲ್ಲ, ಲೂಸ್ ಅಂತ ಹೆಸರು ಇಡ್ಬೇಕಾಯ್ತು ನಿಂಗೆ. ಸರಿ, ಏನ್ ವಿಷಯ ಅಂತ ಹೇಳು, ಕೂತ್ಕೊಂಡ್ ಮಾತಾಡೋಣ. ನನ್ನ ಕರೆದಿದ್ದು ನಿನ್ ಜೊತೆ ಕೂತ್ಕೊಂಡು ಮಾತಾಡೋಕಲ್ಲ. ಹಚ್ಚೋರ್ ನಾವಾಗಿರ್ಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಗೊತ್ತಿಲ್ವಾ? ಅನ್ನೋರ್ 1000 ಅಂತಾರೆ. ನಿಂದ್ ಯಾಕೋ ಅತಿ ಆಯ್ತು. ರೈಟ್ ಹೇಳ್ ಮೊದ್ಲು. ಅರೆ ನಿನ್ಗೇಕೆ ಹೊಟ್ಟೆ ಉರಿ? ನಮ್ಮ ಅಕ್ಕ ಹೇಳ್ದಾಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ನೋಡಿದ್ರೆ ಹಗ್ಲು ಸಂಜೆ ತರಾನೇ ಕಾಣೋದು. ನೀನ್ 1 ನಿಮಿಷ ಇಲ್ಲಿದ್ರು ಡೇಂಜರು. ಬಾ. ನೋಡಮ್ಮ, ನಾವೆಲ್ಲರಿಗಿಂತ ಮುಂಚೆನೆ ಸೀಟ್ ಮೇಲೆ ಕರ್ಚೀಫ್ ಹಾಕಿ ಬುಕ್ ಮಾಡಿದೀನಿ. ಸೊ ಧ್ರುವ ನಾನು ಕಮಿಟ್ ಆದಂಗೆ ಲೆಕ್ಕ. ನೀ ನಮ್ಮಿಬ್ಬರನ್ನ ಎಷ್ಟೇ ದೂರ ಮಾಡ್ಬೇಕನ್ನೂ ಆ ವಿಧಿ ನಮ್ಮ ಹತ್ರ ಸೇರ್ಸುತ್ತೆ. ಅವಳು ನಾಂತಿದ್ರಿ, ಈಗ್ಲೂ ಅದನ್ನೇ ಹೇಳ್ತಾ ಇದ್ದೀರಾ. ಆದ್ರೆ ಅದ್ರ ಜೊತೆಗೆ ಒಂದಷ್ಟು ಬೈಗಳು ಅಷ್ಟೇ.
ಹೇಳಿದಷ್ಟು ಮಾಡ್ರಿ. ಹೋಗಿ ಕರೀರಿ. ಸರಿ ಬಾಸ್, ಹೋಗಿ ನಿಮ್ ಮೇಡಮ್ನ ಅಲ್ಲ ಅಮೂಲ್ಯ ಮೇಡಮ್ನ ಕಳಿಸ್ತೀನಿ. ಏನ್ ಮಾಡ್ತಿದ್ದೀರಾ? ನನಗೆ ರೊಮ್ಯಾಂಟಿಕ್ ಆಗಿರೋದಕ್ಕೆ ಆಗಲ್ಲ ಅಂತ ನೀನು ಅನ್ಕೊಂಡಿದ್ಯಲ್ಲ, ಅದನ್ನ ಬ್ರೇಕ್ ಮಾಡ್ತಿದ್ದೀನಿ. ಅದು ಇಲ್ಲ, ಈ ತರನಾ? ಐ ಲವ್ ಯು ಅಮ್ಮು, 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 ಐ ಲವ್ ಯು ಅಮ್ಮು. ಅಮ್ಮನ ಈ ಕಣ್ಣು, ಅದರಲ್ಲಿರೋ ಟೆನ್ಷನ್, ಅದು ಕನ್ವೆ ಮಾಡ್ತಿರೋ ಮೆಸೇಜ್ ಎಲ್ಲವನ್ನೂ ನೋಡೋದಕ್ಕೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಗೊತ್ತಾ? ಯಾಕೇನು ಬೆರಳ ಬಾಯಿ ಮೇಲೆ ಇಟ್ಟಿದ್ದೀರಾ? ತೆಗೀರಿ. ನಾನೇ ನೋಡಿದ್ದೀನಿ. ಆರ್ತಿ ಅವರೇ, ನನಗೆ ರೇಗಿಸ್ಬೇಡಿ. ಏನಾಯ್ತಾ ಇರ್ತಿ? ಏನಾದ್ರೂ ಪ್ರಾಬ್ಲಮ್ಮಾ? ಏನಾಯ್ತಮ್ಮ? ನಾನು ನಿಜಾನೇ ಹೇಳ್ತಿದ್ದೀನಿ ವಿಕ್ಕಿ. ಹಾಗಾದ್ರೆ ಬಾಕಿ 30 ಲಕ್ಷ ಎಲ್ಲೋಯ್ತು? ಉಳಿದಿದ್ದ ದುಡ್ಡನ್ನ ನಾನು ತಗೊಂಡಿದ್ದೀನಿ. ಆಗಿಲ್ಲ ಅಂದ್ರೂ ಹೇಗೋ ಅರೇಂಜ್ ಮಾಡ್ಕೊಡ್ತಿದ್ದೆ ತಾನೆ. ಸುಮ್ಮನೆ ಈ ತರ ಕಂಬದ ತರ ನಿಂತು ನನಗೆ ಕೋಪ ಬರ್ಸ್ಬೇಡಿ. ಮಾತಾಡಿ. ದುಡ್ಡು ಎಲ್ಲಿಟ್ರಿ? ಸಾರಿ ವಿಕ್ಕಿ, ನಾನೀಗ ಏನು ಹೇಳೋ ಪರಿಸ್ಥಿತಿಲಿಲ್ಲ. ಯು ಮೀನ್? ಹೇ, ಜಸ್ಟ್ ಗೆಟ್ ಲಾಸ್ಟ್. ಪಾಪ ನಾನೇ ಹೇಳಿದ್ದೆ ಯಾರನ್ನೂ ಒಳಗೆ ಕಳಿಸ್ಬಿಡಿ ಅಂತ. ಕಾಂತ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅದು ವೇದಾಂತ್ ವೆಂಚರ್ಸ್ ಹಾಗೂ ಆದ್ಯ ಆರ್ಗ್ಯಾನಿಕ್ಸ್ ನ ಟ್ಯಾಕ್ಸೇಷನ್ ಡಿಡಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ. ಈಗ ಕೇಳಿ. ಶೋರ್. The gross expenditure हाँ सर. and income Okay boss. of our company Vedant Ventures for the financial year 2019 and 2020. ಬಾಸ್, ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? Sure. The gross income of our companies ಹಾ ಬಾಸ್. Vedant Ventures and Adi Organics for the year 2019 and 2020. ಓ, ಕೈ ನೋವ್ತಿದ್ಯಾ? ಪಾಪ ಆಗ್ಲಿಂದ ಬರೀತಿದ್ಯಾ? ಪರವಾಗಿಲ್ಲ ಬಾಸ್. ಅದ್ ಹೇಗೆ ಸಾರ್ಥಕ್ ಸರ್ ಒಳಗ್ ಬರೋದ್ ಗೊತ್ತಾಯ್ತು ನಿಮ್ಗೆ? ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡಿದ್ದು ನೀವೇ ಅಲ್ವಾ? ಹೌದು, ಆದ್ರೆ ಅದು ನಿಮಗ್ ಗೊತ್ತಾಗುತ್ತೋ ಇಲ್ವೋ ಅನ್ಕೊಂಡೆ. ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಸಿಗೋದು ಕಲಿಯುಗದಲ್ಲಿ ಮಾತ್ರ ಅಂತ ಕನ್ಫರ್ಮ್ ಆಗೋಯ್ತು. ಕಾಂತ, you are the best. ಏನಾಯ್ತ್ರಿ? ನನ್ಗಿನ್ನ ಧರ್ಮದೇಟ್ ಬಿದ್ದಿಲ್ವಾ? ನಿಮ್ಮ ಹಾಗಾದ್ರೆ ನಾವ್ ಹೇಳಿದ್ ನಿಮಗೆ ಕೇಳಿಸ್ತಿಲ್ವಾ? ಮಾತಾಡಿ ಇತ್ತ ಮಾಡ್ಕೊಳ್ಳೋ ಬದಲು ಯಾಕೋ ಇದು ಮಾಡ್ತಾ ಇದ್ಯಾ? ಸಾರಿ ಆದ್ಯಾ, ಅಷ್ಟೆಲ್ಲ ಪೇಷನ್ಸ್ ನನಗಿಲ್ಲ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇರೋರ ಹತ್ರ ನನಗೆ ಮಾತಾಡೋಕ್ಕೂ ಏನೂ ಇಲ್ಲ.
ಅಷ್ಟೇ ಅಲ್ಲ ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಸತ್ಯ ಹೇಳೋವರೆಗೂ ಇವ್ರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಣ್ಣ ಬಳಸ್ಕೊಳ್ಳಲ್ಲ ಅಂದ್ರೆ ಈ ತರದ ಸಮಸ್ಯೆ ಮುಂದುವರಿತಾನೆ ಇರುತ್ತೆ ಅನ್ಸುತ್ತೆ. ತಾಳ್ಮೆ ಕಳ್ಕೋಬೇಡ ರಾಜ, ನಿನಗೆ ಯಾವತ್ತಾದ್ರೂ ಒಂದಿನ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವಾಗ ಸಿಗುತ್ತೆ ಅನ್ನೋದೇ ಕಿರಿಕಿರಿ ಆಗೋಗಿದೆ ಅಂಕಲ್. ಆಫೀಸಿಂದ ಆಫೀಸ್ಗೆ ಸುತ್ತೋ ಜೀವನಕ್ಕಿಂತ ಆಟೋ ಓಡಿಸ್ತಿದ್ದ ಜೀವನ ಎಷ್ಟೋ ಬೆಟರ್ ಆಗಿತ್ತು. ಅಟ್ಲೀಸ್ಟ್ ನನ್ನ ಕಾಲ ಮೇಲೆ ನಾನು ನಿಂತಿದ್ದೆ. ಈ ಮನೆಗೆ 4 ಕಾಸರು ತಂದಾಗ್ತಿದೆ. ಈಗ ಬರೀ ಊಟ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೀಗ ವರ್ಕಿಂಗ್ ಅವರ್ಸ್ ನಲ್ಲಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳ್ಬೋದಾ? ಅದು ಅಲ್ಲದೆ ನನಗೆ ಆಲ್ರೆಡಿ ಸರ್ಪ್ರೈಸ್ ಕೊಟ್ಟಾಗಿದೆ. ಈಗ ಇದ್ಯಾಕ್ ಬೇಕಿತ್ತು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಾಧಾನ. ನಾವು ಇಡೀ ದಿನ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸನ ಆಲ್ರೆಡಿ ಮಾಡಿ ಮುಗಿಸಿದೀನಿ. ಅದು ಅಲ್ಲದೆ ನಾನು ನಿನ್ನ ಬಾಸ್, ನಾನೇ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಮೇಲೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮತ್ತೆ ಬಾಸ್ ನನ್ ಮೈ ಮೇಲೆ ಬಂದ. ಆದ್ರೂ ಇವನ್ ಇವಾಗ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ದಾನೆ? ಯಾವುದನ್ನು ದುರುಪಯೋಗ ಮಾಡೋ ಯೋಚನೆ ಕೂಡ ನನಗಿಲ್ಲ. ಅದ್ರಲ್ಲಿ ನನಗ್ ಯಾವ ಅನುಮಾನನೂ ಇಲ್ಲ ಆರ್ತಿ. ನಮ್ಮ ಮನೇಲಿ ಇರೋರಲ್ಲಿ ನಿನ್ನಷ್ಟು ಒಳ್ಳೆ ಗುಣ, ತಾಳ್ಮೆ, ಸಹನೆ ಇನ್ಯಾರಿಗೂ ಇಲ್ಲ ಅಮ್ಮ. ಅದಕ್ಕೆ ನಾನು ಕೇಳ್ತಾ ಇರೋದು, ನಿನ್ಗೆ ವಿಕ್ಕಿ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಹತ್ರ ಹೇಳು. ಅಷ್ಟೊಂದು ಅಮೌಂಟ್ನ ಏನ್ ಮಾಡ್ದೆ ಆರ್ತಿ? ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ನನ್ನ ಮನ್ಸಲ್ಲಿಲ್ಲ. ಆದ್ರೆ ಈ ವಿಚಾರನ ನಾನು ಯಾರಿಗೂ ಹೇಳೋ ಆಗಿಲ್ಲ. ಬಿಟ್ಟು ಬರ್ತೀನಿ. ಆದ್ರೂ ಅವತ್ತವ್ರು ನನ್ನ ಮಾತೆ ಕೇಳಲಿಲ್ಲ. ಹಾಗಂತ ನೀನ್ ಸುಮ್ಮನೆ ಏನು ಬಿಡ್ಲಿಲ್ವಲ್ಲ? ಸ್ಟೇಷನ್ ಅಲ್ಲಿ ನಿನ್ ಬಗ್ಗೆ ನಿಮ್ ಮನೆಯವರು, ಬೇರೆಯವರು ಏನ್ ಯೋಚನೆ ಮಾಡ್ತಾರೆ ಅಂತ ಒಂದು ಕ್ಷಣ ನಂಗೆ ಯೋಚಿಸ್ದೆ. ನನ್ನನ್ನು ಉಳಿಸೋ ಸಲುವಾಗಿ ಇಡೀ ರಾತ್ರಿ ನೀನು ನನ್ನ ಜೊತೆ ಇದೆ ಅಂತ ಹೇಳ್ಬಿಟ್ಟಿಯಲ್ಲ. ಅವಾಗ್ಲೂ ಮಾತಾಡಿರ್ಲಿಲ್ಲ ಅಂದಿದ್ರೆ ನನಗ್ ಮನುಷ್ಯತ್ವನೇ ಇಲ್ಲ ಅಂತ ಆಗ್ತಿತ್ತು. ಆದ್ರೆ ಎಲ್ರೂ ಅಷ್ಟು ಧೈರ್ಯನ ತೋರ್ಸಲ್ಲ. ನಿನ್ನ ಮನ್ಸಲ್ಲಿ ಸ್ವಲ್ಪನೂ ಸ್ವಾರ್ಥ ಅನ್ನೋದೇ ಇಲ್ಲ. ನೀನೇನ್ ಕಡಿಮೆನಾ? ನನ್ನ ಹುಡ್ಗ ನೋಡೋದಕ್ ಬಂದಾಗ, ಸ್ಟೇಷನ್ ಅಲ್ಲಿ ನಡೆದಿದ್ದೆಲ್ಲಾನು ಟಿವಿಲ್ ಬಂದಾಗ, ತಪ್ಪೇನೂ ನಡೆದಿಲ್ಲ, ನಾನ್ ಒಳ್ಳೆಳು ಅಂತ ನಮ್ಮ ಅಮ್ಮನ ಕಾಲೇ ಹಿಡ್ಕೊಂಡ್ಬಿಟ್ಟೆ. ಹುಡುಗಿ, ಇವತ್ತು ನನ್ನವಳು. ಏನಾಯ್ತು? ಬಂದೆ ಒಂದ್ ನಿಮಿಷ. ಅಮೂಲ್ಯ, ಧೋನಿ ಬ್ಯಾಟಿಂಗ್ ಸ್ಪೀಡ್ಗಿಂತ ಇವಳ ಮೂಡ್ ಸ್ವಿಂಗ್ ಸ್ಪೀಡ್ ಜಾಸ್ತಿ ಇದೆ. ಏನಕ್ಕೆ ಹೋಗ್ಹೇಳು? ನೀವು ವೇದಾಂತ್ ಸಿಸ್ಟರ್ ತಾನೆ? ಹೌದು. ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ನಿಮ್ಗೆ ಅಮೂಲ್ಯ, ಸ್ಟಾಪ್ ಇಟ್. ಏನಾಯ್ತು ನಿಮಗೆ? ಏನ್ ಮಾಡ್ತಿದ್ಯಾ? ಏಯ್ ಚಾಕ್ಲೇಟ್ ಹೀರೋ, ನೀನ್ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡು. ಇವತ್ತು ಉಳಿದಿದೆ ಮಾರಿ ಹಬ್ಬ. ಯಾವಳೆ ನೀನು? ಏನ್ ಅನ್ಕೊಂಡಿದ್ಯಾ ನಿನ್ನ?
ಇವನ್ ಕೈಯೊಳಗ್ ಕೈ ಹಾಕೊಂಡು ಬಿಟ್ಟಿ ಪೋಸ್ಟ್ ಕೊಡ್ಕೊಂಡು ಸೆಲ್ಫಿ ಬೇರೆ ಬೇಕಾ ನಿಂಗೆ? ಹಲೋ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ಇದನ್ನೆಲ್ಲ ಕೇಳಕ್ ನೀವ್ ಯಾರು? ನಾನ್ ಯಾರು ಅಂತ ನನ್ನೇ ಕೇಳ್ತೇನೆ. ಈ ರೌಡಿ ಬೇಬಿ ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್. ಆದ್ರೆ ನಿನಗೆ ಗೊತ್ತಿಲ್ವಾ? ಕೋಪದಲ್ಲಿ ನೀನು ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ನಾನ್ ಮುದ್ದ ಕಾಣಿಸ್ತೀನಿ ಅಂದಲೆ ಆ ಹುಡ್ಗಿಗೆ ಯಾಕೆ ಅನ್ಕೊಂಡ್ ನಿಲ್ಬೇಕಿತ್ತು? ಸರಿ, ನೀನು ಸಡನ್ ಆಗಿ ಎಲ್ಲಿ ಹೋದೆ? ಅಲ್ಲಿ ಒಂದು ಹೂ ಕಾಣ್ತು, ಚೆನ್ನಾಗಿತ್ತು, ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ಇನ್ನೇನ್ ಹೂ ತಗೊಳ್ಳೋಷ್ಟರಲ್ಲಿ ಆ ಹುಡ್ಗಿ ನಿನ್ ಜೊತೆ ಇರೋದು ನೋಡ್ಬಿಟ್ನ, ಅದಕ್ಕೆ ಎಲ್ಲ ಬಿಟ್ಟು ಬಂದ್ಬಿಟ್ಟೆ. ನಮ್ ಹುಡುಗಿ ಸ್ವಲ್ಪ ಜೆಲಸ್ ಟೈಪ್ ಅಲ್ಲ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇವತ್ತು ಅವಳನ್ನ ಕೊಂದು ತಿನ್ನೋ ಹಾಗಾಡ್ದೆ. ಕಷ್ಟಪಡೋರು ಕಷ್ಟಪಡ್ತಾನೆ ಇರಬೇಕು. ಅವ್ರ ಲೈಫ್ ಚೇಂಜ್ ಆಗೋದಿಲ್ಲ ಅನ್ಸುತ್ತೆ. ಈ ಆಳಕ್ಕೆ ಕೋವಿಡ್ ಬಂದು ಎಷ್ಟು ಜನ ಕೆಲಸ ಕಳ್ಕೊಂಡ್ರು, ಜೀವ ಕಳ್ಕೊಂಡ್ರು, ಇದನ್ನೆಲ್ಲ ಕೇಳಿದಾಗ ಪಾಪ ಅನ್ಸುತ್ತೆ ಅಷ್ಟೇ. ಆದರೆ ಅದ್ರ ಪರಿಣಾಮ ಹೇಗಿರುತ್ತೆ, ಅದ್ರ ತೀವ್ರತೆ ಎಷ್ಟಿರುತ್ತೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ನಾನು ಈ ಮನೆಯಲ್ಲಿ ದಂಡಪಿಂಡ ಆಗಿದ್ದೀನಿ. ಪಾಪ ಅಂಕಲ್ಗೂ ರಿಟೈರ್ಡ್ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಕೂತಿನೋದು ಎಷ್ಟು ಚೆನ್ನಾಗಿರುತ್ತೆ. ಕಷ್ಟ ಮನೆ ಬಾಗಿಲಿಗೆ ಬಂದಾಗಲೇ ಅದ್ರ ನಿಜ ಸ್ವರೂಪ ಅರ್ಥ ಆಗುತ್ತೆ ಅನ್ಸುತ್ತೆ. ಛೇ, ಸೇವ್ ಮಾಡಿದ್ರು ಅವತ್ತೇ ನೀವು ಎಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತಾಗಿದೆ. ನಾನೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ನನ್ನಿಂದ ಯಾರಿಗೂ ಹೆಲ್ಪ್ ಆಗಲ್ಲ. ನಾನು ನಮ್ಮನೆಯವ್ರಿಗೇನೆ ಬೇಡವಾದವನು. ನಂಗೆ ನನ್ನ ಮೇಲೆ ನಾಚಿಕೆ ಆಗ್ತಿದೆ. ಈಗ ನೀವಿರೋದು ಈ ಮನೇಲಿ, ಇದು ನಿಮ್ಮನೆ. ಇಲ್ಲಿ ಯಾರು ನಿಮ್ಮನ್ನ ಬೇಡ ಅನ್ನೋರಿಲ್ಲ. ಎಲ್ಲರೂ ನಿಮ್ಮನ್ನ ಇಷ್ಟಪಡೋರೆ. ಸುಮ್ಮನೆ ಬೇಡದಿರೋದನ್ನೆಲ್ಲ ಯೋಚನೆ ಮಾಡಬೇಡಿ. ಸರಿ, ಬಂದ್ ವಿಷಯ ಹೇಳಿ. ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅಂತ ಗೊತ್ತು, ಅದಕ್ಕೆ ಕತೆ ಎಲ್ಲ ಹೇಳಲ್ಲ. ತಗೊಳ್ಳಿ. ಏನಿದು? ನಿಮಗೆ ಬೇಕಾಗಿರೋದೆ. ನಿಜ, ದಟ್ ವಾಸ್ ಕ್ರೇಜಿ. ಬರೀ ಕ್ರೇಜಿ ಅಲ್ಲ, ಸಿಕ್ಕಾಪಟ್ಟೆ ಕ್ರೇಜಿ. ನಮ್ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲದೆ ಏನೇನೋ ಆಗೋಗಿದೆ. ನಾವು ನಮ್ಮ ಮನ್ಸಿನ ಮಾತನ್ನ ಹೇಳ್ಕೊಂಡು ಒಂದಾಗೋಕ್ಕೂ ಮುಂಚೆನೆ ನಾವು ತುಂಬಾ ಹತ್ರ ಕನೆಕ್ಟ್ ಆಗೋಗಿದ್ವಿ. ಹೌದಾ? ಅಷ್ಟೆಲ್ಲ ನನಗೇನು ಫೀಲ್ ಆಗಿಲ್ಲಪ್ಪ. ಒಂದಷ್ಟು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಕಿತಾಪತಿಗಳು ನಡೆದಿವೆ ಅನ್ನೋದು ಬಿಟ್ರೆ ನನಗೆ ಆನೆಸ್ಟ್ಲಿ ಬೇರೆ ಏನೂ ಜ್ಞಾಪಕ ಬರ್ತಿಲ್ಲ. ಒಂದಷ್ಟು ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗಿರೋದಾದ್ರೆ ಇನ್ನೊಂದಷ್ಟು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಆಗಿದೆ. ಹೌದಾ? ಹಾಗಾದ್ರೆ ಹೇಳು, ನನಗೆ ಕೇಳೋ ಕ್ಯೂರಿಯಾಸಿಟಿ ಇದೆ. ಅವತ್ತು ಜ್ಯುವೆಲ್ರಿ ಶಾಪ್ ಅಲ್ಲಿ ನಿನ್ನ ಅಜ್ಜಿ ಕೊಟ್ಟು ತಾಳಿ ಹಿಡ್ಕೊಂಡು ನೋಡ್ತಾ ಇದ್ದೆ. ಒಂದು ಸಲ ನೀನು ಈ ಮನೆಯಿಂದ ಆಚೆ ಹೋದ್ಮೇಲೆ ವಾಪಸ್ ಬರಕ್ಕಾಗಲ್ಲ ಆರ್ತಿ. ಕೊನೆಗೂ ನಾನೇನು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಬಾಯ್ ಆರ್ತಿ, ಹ್ಯಾಪಿ ಜರ್ನಿ. ನೆನ್ಪಿದ್ಯಾ, ಅಪ್ಪ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ನಮ್ಮ ಮಧ್ಯೆ ಇದ್ದ 100 ಡಿಫ್ರೆನ್ಸಸ್ ಮರೆತು ನೀನ್ ಅಲ್ಲಿಗೆ ಬಂದಿದ್ದೆ. ನನ್ನ ತಪ್ಕೊಂಡು ಎಲ್ಲ ಸರಿ ಹೋಗುತ್ತೆ ಅಂತಾನು ಹೇಳಿದ್ದೆ. ನಾನು ಏನೋ ಕಾರಣ ಹೇಳ್ದೆ ನಿಜ, ಆದ್ರೆ ನನ್ನ ಪ್ರಕಾರ ಪ್ರೀತಿಗೆ ಯಾವ ಕಾರಣನೂ ಇಲ್ಲ. ಪ್ರೀತಿಗೆ ಪ್ರೀತಿ ಆಗಿದೆ ಅನ್ನೋದು ಮಾತ್ರ ಕಾರಣ. ಪ್ರೀತಿ ಆದ್ಮೇಲೆ ನಾವು ನಮ್ಮ ಸಮಾಧಾನಕ್ಕೋ ಇಲ್ಲ ಕುತೂಹಲಕ್ಕೋ ಯಾಕಾಗಿರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಯಾವ್ದೋ ಒಂದು ರೀಸನ್ ಕಟ್ಕೋತೀವಿ. ಐ ಲೈಕ್ ಯು. ಐ ಲವ್ ಯು. ಐ ಲವ್ ಯು.
ಪುಟ್ಟಲೋಕ ನೀನೇ ಅಲ್ಲವೇ ಮಾಯಾದ ಕನಸಿನಲ್ಲಿ ನಾನಿನ್ನ ಸೇರಲೇ. ಇಷ್ಟು ದುಡ್ಡನ್ನ ಯಾರು ಸುಮ್ಮನೆ ಕೊಡ್ತಾರೆ ಹೇಳಿ? ನಾನಿದ್ನ ನನ್ನ ಬೆಸ್ಟ್ ಫ್ರೆಂಡ್ ಹತ್ರ ತಂದಿರೋದು. ನನ್ನ ಫ್ರೆಂಡಿಗೆ ದುಡ್ಡಿನ ಯಾವ ಕೊರತೆನೂ ಇಲ್ಲ. ಅದಲ್ದೆ ಈ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದೀನಿ, ಕೊಡ್ತೀನಿ ಕೂಡ. ಹೇಗೆ ವಾಪಸ್ ಕೊಡ್ತೀಯ ಅದಿತಿ? ನಾನು ಪಾಕೆಟ್ ಮನೆಯಲ್ಲಿ ಉಳಿಸ್ಕೊಡ್ತೀನಿ. ಅದು ನಲ್ಲಿಂದ ನೀರನ್ನ ಚೊಂಬಲ್ ತಗೊಂಡೋಗಿ ಕೆರೆ ತುಂಬಿಸ್ದಂಗೆ ಆಗುತ್ತೆ. ಅದೆಲ್ಲ ಆಗೋ ಮಾತಲ್ಲ ಅದಿತಿ. ನೀನು ಇದನ್ನ ಯಾರ ಹತ್ರ ತಂದೋ ಅವ್ರಿಗೆ ವಾಪಸ್ ಕೊಡು. ದಿಸ್ ಇಸ್ ನಾಟ್ ರೈಟ್. ಅವತ್ತು ನನ್ನ ಪೋಲಿ ಹುಡುಗರಿಂದ ಬಚಾವ್ ಮಾಡಿದ್ರಲ್ವಾ, ಅವಾಗ ನನಗೇನಾದ್ರು ಚಾಯ್ಸ್ ಕೊಟ್ಟಿದ್ರ? ನಾನು ಸುಮ್ಮನೆ ತಗೊಂಡೆ ತಾನೆ. ಫ್ಯಾಮಿಲಿ ಅಂದ್ರೆ ಹೀಗೆ, ಒಬ್ರಿಗೊಬ್ರು ಆಗ್ಬೇಕು. ಸುಮ್ಮನೆ ತಗೊಳ್ಳಿ. ನೀನ್ ಹಠ ಮಾಡಬೇಡ ಅದಿತಿ. ಹಾಗಾದ್ರೆ ನೀನು ಆಲ್ರೆಡಿ ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯಾ? ಅದೇನು ಕನ್ಫರ್ಮ್ ಕೂಡ ಆಗಿತ್ತಾ? ಅಯ್ಯೋ ದದ್ದು, ನಾನು ಯಾವಾಗಿಂದ ನಿನ್ನ ಇಷ್ಟಪಡಕ್ ಶುರು ಮಾಡಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವತ್ತು ಬರೀ ನನಗ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿಗೂ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾಗೋಗಿತ್ತು. ಐ ಆಮ್ ರಿಯಲಿ ಸಾರಿ. ಬಿಟ್ಟಕ್, ಅದ್ ನನಗೆ ಗೊತ್ತು. ನೀನೇ ನನ್ನ ಫಸ್ಟ್ ಲವ್, ನಾನೇ ನಿನ್ ಫಸ್ಟ್ ಲವ್ ಅಂತ. ಬ್ರಹ್ಮಂಗೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಜೋಡಿ ನಮ್ದು, ದೇವ್ರು ಸೃಷ್ಟಿಸಿದ ಜೋಡಿ. ಮಾಡಿದ ತಕ್ಷಣ ಒಪ್ಕೊಂಡೆ? ಅಪ್ಪ ಪುಣ್ಯಾತ್ಮ, ನೀನ್ ಪ್ರಪೋಸ್ ಮಾಡಕ್ಕೆ ಇಡೀ ವರ್ಷಾನ್ಗಟ್ಲೆ ಕಾಯ್ಲಿಲ್ವಾ? ಅದಾದ್ಮೇಲೂ ಕಾಯ್ಸಿದಿದ್ರೆ ನಮ್ಮಿಬ್ರಿಗೂ ಬಿಳಿ ಕೂದ್ಲು ಬಂದು ಕೈಗೊಂದು ಊರ್ಗೋಲು ಬಂದಿರೋದು. ಹುಡುಗ್ರೆ ಪ್ರಪೋಸ್ ಮಾಡ್ಬೇಕು ಅನ್ನೋದು ರೂಲ್ಸ್ ಎಲ್ಲ ಕರ್ಮನೂ ಅಲ್ಲ. ನೀನು ಪ್ರಪೋಸ್ ಮಾಡ್ಬೋದಿತ್ತಲ್ಲ, ಇದ್ರಲ್ಲಿ ನಿಂದು ತಪ್ಪಿದೆ. ನಾನು ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆಗಿತ್ತು. ಅದಕ್ಕೆ ನಾನು ನೀನ್ ಡೆಲ್ಲಿಲಿ ಇರುವಾಗ ನನ್ನಿಂದ ಗರ್ಲ್ ಫ್ರೆಂಡ್ ಆಗಿ ನಾಟಕ ಮಾಡಕ್ ಆಗಲ್ಲ ಅಂತ ಹೇಳಿತ್ತು. ಯಾಕೆ ಅಂದ್ರೆ ಆಗ್ಲೇ ನನಗೆ ನಿನ್ ಮೇಲೆ ಹುಚ್ಚು ಪ್ರೀತಿ ಇತ್ತು. ನೀನೇನೋ ಹೇಳೋದಿದೆ, ಮನೆಗ್ ಬಂದಾಗ ನಿನ್ ಮನ್ಸಿನ ಮಾತನ್ನ ನನಗೆ ಹೇಳ್ತೀಯಾ? ನೀನ್ ಹೇಳಿಲ್ಲ ಅಂದ್ರೆ ನಾನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ದು. ಆದ್ರೆ ನೀನು ನಮ್ಮಿಬ್ರು ಮಧ್ಯೆ ಬಿಳಿ ಕಾಗೆ ತಂದು ನಿಲ್ಸ್ಬಿಟ್ಟೆ. ಯಾಕೆ ಮೂತಿಗಿನ್ನು ಯೋಗಾಟ ಅನ್ಕೊಂಡಿದ್ಯಾ? ಒಂದು ಲೋನ ಪಾಸ್ ಆಯ್ತು. ನಾನು ನಿನ್ನ ಮೊದಲು ಭೇಟಿಯಾಗಿದ್ನಲ್ಲ, ಅದ್ ನೆನ್ಪಾಯ್ತು. ಆ ನಿನ್ ಡಕೋಟ ರಾಣಿ, ಈ ಬಜಾರಿ, ವಾಹ್, ನನಗೊತ್ತು ನರಕದ ದರ್ಶನ ಆದಾಗಿತ್ತು. ನೋಡು ಅಂತಾನು ನೋಡ್ದೆ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೆ ಅಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಯ್ ಬಡ್ಕೊಳ್ತಿದ್ದೀರಿ ನೀನು. ರಕ್ತ ನೋಡಿ ಇಮಿಡಿಯೇಟ್ ಆಗಿ ಮೂರ್ಛೆ ಹೋದಿಲ್ಲ, ಅದು ಅಲ್ಟಿಮೇಟ್ ಕಾಮಿಡಿ. ಈಗ ರಕ್ತ ತೋರ್ಸಿದ್ರು ನಾನು ಇಲ್ಲೇ ಫ್ಲಾಟ್ ಆಗ್ಬಿಡ್ತೀನಿ. ಅದು ನಮ್ ವೀಕ್ನೆಸ್. ನಿನ್ ವೀಕ್ನೆಸ್ ಕೂಡ ನಮ್ಮನ್ನ ಹತ್ರ ಮಾಡಿದ. ನೀನು ಕನ್ವೆನ್ಷನ್ ಹಾಲಲ್ಲಿ ಬ್ಲಡ್ ನೋಡಿ ಮೂರ್ಛೆ ಮತ್ತೆ ಭೇಟಿ ನೀಡಿ ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ. ಟೈಮ್ ಮಿಷನ್ ಅಂತ ಏನಾದ್ರೂ ಇದಿದ್ರೆ ಅದಕ್ಕೋಸ್ಕರ ಅದು ಎಷ್ಟೇ ದುಡ್ಡಾಗಿದ್ರು ಅದನ್ನ ಪರ್ಚೇಸ್ ಮಾಡ್ತೇನೆ. ಕಾರ್ ಸೈಡಿಗೆ ಹಾಕು. ಯಾಕೇನಾಯ್ತು? ಎಲ್ಲದಕ್ಕೂ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬಾರ್ದು. ಹುಡ್ಗಿರ್ ಹೇಳಿದ್ದನ್ನ ಹುಡುಗರು ಕೇಳ್ಬೇಕು. ಜಮಾನ್ನಿಂದ ಅದೇ ಪಾಲಿಸಿ ಇರೋದು, ಹೇಳಷ್ಟು ಕೇಳ್ಬೇಕು. ಅದೇನೋ ಹೇಳ್ಬೇಕು ಅಂದಲ್ಲ, ಈಗ ಅದನ್ನ ಹೇಳ್ಬೋದು. ಈಗ್ಲಾ? ಅಲ್ಲಿ ನೋಡು, ನೀನ್ ಅವಳನ್ನ ತುಂಬಾ ಪ್ರೀತಿಸ್ತೀಯ. ನಿಮ್ ಭವಿಷ್ಯ ನೀವ್ ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅವಳು ಅಷ್ಟೇ, ಯಾರು ಯಾರನ್ನ ಅಷ್ಟು ಪ್ರೀತಿಸ್ಬಾರ್ದು, ಹಾದ್ಮೇಲೆ ಹಚ್ಕೋತಾಳೆ. ನೀವಿಬ್ರು ಕೊನೆವರೆಗೂ ಖುಷಿಯಾಗಿರ್ತೀರ. ನನಗೆ ನಿಮ್ಮಿಬ್ರು ಆಶೀರ್ವಾದ ಬೇಕು. ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ಒಳ್ಳೇದ್ ಮಾಡ್ತೀನಿ, ಕಷ್ಟಪಟ್ಟು ದುಡಿತೀನಿ ಅನ್ನೋ ಮಗನ್ಗೆ ಯಾವ ತಂದೆ ತಾಯಿ ಆಶೀರ್ವಾದ ಮಾಡಲ್ಲ ಹೇಳು? ನಮ್ಮಿಂದ ನಿನಗೆ ಏನೇ ಸಹಾಯ ಆಗ್ಬೇಕಿದ್ರು ನೀನ್ ಯಾವುದೇ ಸಂಕೋಚ ಇಲ್ದಂಗೆ ಕೇಳು. ಈ ತರ ಬೆಂಬಲದ್ ಮಾತಾಡ್ತಿರಲ್ಲ, ಅದಕ್ಕಿಂತ ನೇನು ಬೇಡ ಅಂಕಲ್. ಸರಿ, ಅಮ್ಮ ಇನ್ನೂ ಬಂದಿಲ್ವಾ? ಫೋನ್ ಏನಾದ್ರು ಮಾಡಿದ್ಲಾ? ಫೋನ್ ಮಾಡ್ಲಿಲ್ಲ, ಆದ್ರೆ ಬರೋ ಹೊತ್ತಂತೂ ಆಯ್ತು.
ಅಂಕಲ್ ನಿಮ್ಮ ಮಗಳಿಗೆ 100 ವರ್ಷ ಆಯ್ತು ಅನ್ಸುತ್ತೆ, ಅವರೇ ಬಂದಿರ್ಬೇಕು. ಇರಿ ನಾನು ಅವ್ರಿಗೂ ತಟ್ಟೆ ಹಾಕ್ಬಿಡು, ಒಟ್ಟಿಗೆ ಊಟ ಮಾಡೋಣ. ಇದೇನಮ್ಮ ಇಷ್ಟೊತ್ತಲ್ಲಿ ಒಬ್ಳೆ ಬಂದಿದ್ಯಾ? ಕಣ್ಣಲ್ಲಿ ನೀರು, ಏನಾಯ್ತು? ಅಮ್ಮ ನಡಿ ನಡಿ ಒಳಗ್ ಬಾ. ಆರ್ತಿ, ಒಬ್ಳೆ ಬಂದ್ಯಾ? ಅದಕ್ಕೆ ನೀವು ಬರ್ತೀವಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನಾನು ಇದೇ ಊರಿಂದ ತಾನೇ ಬಂದಿರೋದು. ಅಲ್ಲಮ್ಮ ಇಷ್ಟೊತ್ತಿಗೆ ಒಬ್ಳೆ ಬಂದಿದ್ಯಾ? ವಿಕ್ಕಿಯಲ್ಲಿ? ಹಾಯ್ ಅಕ್ಕ, ಯಾವಾಗ ಬಂದೆ ಅಕ್ಕ? ನೀನ್ ಬಂದಿರೋದು ಎಷ್ಟು ಖುಷಿ ಆಗ್ತದೆ ಅಮ್ಮ ಸ್ವಲ್ಪ ಸುಮ್ಮನೆ ಇರು. ಹೇಳ ಮಾರ್ತಿ, ಇಷ್ಟೊತ್ತಲ್ಲಿ ಒಬ್ಳೆ ಯಾಕೆ ಬಂದೆ? ಈಗೆಲ್ಲ ಕ್ಲಿಯರ್ ಆಯ್ತಲ್ಲ ಧ್ರುವ. ಆರ್ತಿಗೆ ಮೈಸೂರು ಪಾಕ್ ಅಂದ್ರೆ ಇಷ್ಟ, ಹೋಗಿ ತಂದ್ಬಿಡೋಣ ಬಾ. ಬಾ ಅಕ್ಕ, ಕೈ ಕಾಲು ಮುಖ ತೊಳ್ಕೊಂಬರೋಣ. ಮನೇಲಿ ಇಲ್ವಾ? ಮತ್ತೆ ಅಡಿಗೆ ಎಲ್ಲ ಅವಳೆ ತಾನೆ ಮಾಡಿರೋದು. ಎಲ್ಲೋದ್ಲು? ಅಗ್ರಜ ಸ್ವಲ್ಪ ದಿನ ಅವರು ತವ್ರ ಮನೇಲಿ ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ನಂಬೋದಿಲ್ಲ. ಅಲ್ಲ, ನಂಬಲ್ಲ ಅಂದ್ರೆ ಏನರ್ಥ ವೇದಾಂತ್? ವಿಕ್ಕಿ ಯಾಕೆ ಸುಳ್ಳು ಹೇಳ್ತಾನೆ ಹೇಳು? ಇವನು ಸುಳ್ಳು ಹೇಳ್ತಿದ್ದಾನೆ ಅಂತಲ್ಲ. ಅವತ್ತು ಅಜಿತ್ ಅವ್ರ ಮನೆಗೆ ಹೋಗ್ಬಾ ಅಂತ ಹೇಳಿದ್ರು, ಆದ್ಯ ಕಷ್ಟ ಆಗುತ್ತೆ ಅಂತ ಹೋಗ್ಲಿಲ್ಲ. ಈಗ ಹೋಗಿದ್ದಾಳೆ ಅಂದ್ರೆ ಆಶ್ಚರ್ಯ ಆಗ್ತದೆ ಅಲ್ವಾ ಆದ್ಯ? ಖಂಡಿತವಾಗ್ಲೂ ಇದ್ ಬರ್ಲಿ. ಮದುವೆಯಾಗಿ ನಮ್ಮನೆಗೆ ಬಂದ್ಮೇಲೆ ಒಂದಿನಕ್ಕಿಂತ ಹೆಚ್ಚಾಗಳಲ್ಲಿ ಹೋಗೇ ಇಲ್ಲ. ನೀನೇ ಹೋಗಿ ಬಿಟ್ಟು ಬಂದೆ ತಾನೆ ವಿಕ್ರಾಂತ್? ಹೌದು ಅಗ್ರಜ, ನಾನೇ ಬಿಟ್ಟು ಬಂದೆ. ಗುಡ್. ಅವಳು ಯಾವಾಗ ಬರ್ತೀನಿ ಅಂತ ಹೇಳ್ತಾಳು ಅವಾಗಲೇ ಕರ್ಕೊಂಬ. ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡ. ಇಲ್ಲ ಅಗ್ರಜ, ಮಾಡಲ್ಲ. ಅವಳೊಬ್ಳೇ ಇಲ್ಲ, ಸ್ವಲ್ಪ ದಿನ ನೀನು ಅಲ್ಲೇ ಇದ್ಬಾ, ನೋ ಪ್ರಾಬ್ಲಮ್. ಸರಿ ಅಗ್ರಜ, ಫ್ರೀ ಮಾಡ್ಕೊಂಡು ಹೋಗಿ ಬರ್ತೀನಿ. ಗುಡ್. ಎಕ್ಸ್ಕ್ಯೂಸ್ ಮೀ. ಅವ್ನ್ ಮೂಡ್ ಆಫ್ ಆಗದೆ ಇರ್ಲಿ, ಅವ್ನ್ ಇಷ್ಟ ಬಂದಂಗಿರ್ಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಎಲ್ಲದಕ್ಕಿಂತ ಹಳೇದಾದ್ರೂ ಏನು ಪ್ರಾಬ್ಲಮ್ ಇಲ್ಲ. ಓಲ್ಡ್ ಇಸ್ ಗೋಲ್ಡ್. ಇದನ್ನಂತೂ ಕೇಳೋದೇ ಬೇಡ. ಗೋಲ್ಡ್ ಕಬಣ ಆದ್ರೂ ಈಗಾದೆ ಹಳ್ಸೋಗಲ್ಲ ಅನ್ಸುತ್ತೆ. ಬಾಬಾ